ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿನೂ ಕೂಡ ನಾನು ಟೆಂಪಲ್ ಡಿಸೈನ್ ಬೇಬಿ ಕುಚ್ಚನ್ನೇ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಈ ಒಂದು ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಒಂದು 3/4 ಇಂಚು ಗ್ಯಾಪ್ನ ಬಿಟ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆಯೇ ನೋಡಿ, ಈ ರೀತಿ ನಾವು ಒಂದು ಸ್ಕೆಚ್ ಥರ ಬರ್ಕೊಂಡ್ರೆ ನಮಗೆ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ನಿಮ್ಗೇನಾದರೂ ಕಷ್ಟ ಅಂತ ಅನಿಸಿದ್ರೆ ಈ ಥರ ಬರ್ಕೊಂಡ್ಬಿಟ್ಟು ಆಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 8 ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ಡಬಲ್ ಆದಾಗ 6 ಎಳೆ ಥ್ರೆಡ್ ಆಗುತ್ತೆ. ಹಾಗೆಯೇ ಇದ್ರ ಲೆಂತ್ ಬಂದು 70 ಇಂಚು ತೊಗೋಬೇಕಾಗುತ್ತೆ ನಾವು ಥ್ರೆಡ್ನ. ಆವಾಗ ನಮಗೆ ಒಂದು ಕುಚ್ಚಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈ ಒಂದು ಡಿಸೈನ್ನ ಹಾಕ್ಕೊಳ್ಳೋದಕ್ಕೆ ಥ್ರೆಡ್ ಸಾಕಾಗುತ್ತೆ. ಅದಾದಮೇಲೆ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನೋಡಿ, ಈ ರೀತಿ ಕೆಳಗಡೆ ಒಂದು ನಾಟ್ನ ಮಾಡ್ಕೋಬೇಕು. ನಾವು ನಾಟ್ನ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ಡು ಹಿಂದೆ ಮುಂದೆ ಆಗೋದು ಅಥವಾ ಉದ್ದ ತುಂಡ ಆಗೋದು ಇದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಒಂದು ನಾಟ್ನ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಹೆಮ್ಮಿಂಗ್ ನೀಡಲ್ಗೆ 4 ಬೀಡ್ಗಳನ್ನ ಹಾಕೋತಾ ಇದ್ದೀನಿ. ಅಂದರೆ ಫಸ್ಟು ನಾನು 4 ಬೀಡ್ ಹಾಕ್ಕೊಂಡಿದ್ದೆ ಸ್ನೇಹಿತರೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಅಂತ ಅನ್ನಿಸ್ತಾ ಇತ್ತು, ಹಂಗಾಗಿ ಅದಾದಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಬೀಡನ್ನ ಹಾಕ್ಕೊಂಡೆ. ಅಂದರೆ ನೀವು ಈ ಟೆಂಪಲ್ ಹಾರ್ಚ್ ಏನಿದೆ ಅಲ್ವಾ, ಯಾವ ಹೈಟಲ್ಲಿ ತೊಗೋತೀರೋ ಅಷ್ಟು ಬೀಡನ್ನ ನಾವು ಹಾಕ್ಕೋಬೇಕಾಗುತ್ತೆ. ಕೆಲವೊಂದು ಸರಿ 4 ಸಾಕಾಗ್ಬೋದು, ಅಥವಾ ಸ್ವಲ್ಪ ಹೈಟ್ ಆಗಿದ್ದರೆ ಇನ್ನೂ ಒಂದು ಹಾಕ್ಕೊಂಡು 5 ಕೂಡ ಹಾಕ್ಕೋಬೋದು. ನನಗೆ ಸ್ವಲ್ಪ ಗ್ಯಾಪ್ ಅನ್ನಿಸ್ತಾ ಇತ್ತು, ಸೊ ಹಾಗಾಗಿ 5 ಹಾಕ್ಕೊಂಡಿದ್ದೆ. ಈಗ ಅದರ ಪಕ್ಕದಲ್ಲೇ ನೋಡಿ, ಸ್ವಲ್ಪ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತೊಗೋಬೇಕು. ಸ್ನೇಹಿತರೆ, ನಿಮ್ಗೆ ಈ ಥರ ಬೆರಳಿಟ್ಕೊಂಡು ಹಾಕ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನಿಸಿದ್ರೆ ನೀವು ಕುಚ್ಚನ್ನು ಯಾವ ಲೆಂತಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಲೆಂತ್ಗೆ ಸಾಕಾಗುವಷ್ಟು ನೀವು ಒಂದು ಕಾರ್ಡ್ ಕೂಡ ಕಟ್ ಮಾಡಿಕೊಂಡು ಕೆಳಗಡೆ ಸಪೋರ್ಟ್ಗೆ ಇಟ್ಕೋಬೋದು, ಅಥವಾ ಈ ರೀತಿ ಬೆರಳಿಂದ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ 2 ಬೆರಳನ್ನ ಉಪಯೋಗಿಸ್ಕೊಂಡು ಈ ಒಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ನಾವಿಲ್ಲಿ ಮಧ್ಯದ ಬೀಡ್ ಹಾಕಿರೋದನ್ನು ಸೇರಿಸಿ ನಾವು ಒಟ್ಟು 6 ಸ್ಟೆಪ್ಗಳನ್ನ ಮಾಡ್ಕೋಬೇಕಾಗುತ್ತೆ. 1 ಬೈ 1 ಸ್ವಲ್ಪ ಗ್ಯಾಪ್ನ ಬಿಟ್ಕೊಂಡು ನಾವಿಲ್ಲಿ ಈ ರೀತಿ ಥ್ರೆಡ್ನ ತೊಗೊಂಡು ಬರಬೇಕಾಗತ್ತೆ. ಆಲ್ರೆಡಿ ತುಂಬ ವೀಡಿಯೋಸ್ಗಳಲ್ಲಿ ನೀವು ನೋಡಿರ್ತೀರ. ಸೇಮ್ ಅದೇ ಥರನೇ ನಾನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇದು ಲಾಸ್ಟ್ 1 ಎಡ್ಜಲ್ಲಿ ಹಾಕೋಬೇಕಾಗತ್ತೆ ನಾವು ಡಿಸೈನ್. ಆವಾಗ ನೋಡೋದಕ್ಕೆ ಈ ರೀತಿ ಬಂದಿರುತ್ತೆ. ಈಗ ನಾವು ನೆಕ್ಸ್ಟ್ ಸೈಡ್ಗೆ ಹಾಕೋಬೇಕು. ನಿಮಗೆ ನೆಕ್ಸ್ಟ್ ಸೈಡ್ ಬೇಕಾದರೆ ನೀವು ಬೇರೆ ಒಂದು ಕಲರ್ ಥ್ರೆಡ್ಡಲ್ಲೂ ಕೂಡ ಹಾಕೋಬೋದು. ನಾನು ಈ ಒಂದು ಕಲರ್ ಥ್ರೆಡ್ನೇ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಹಾಕೋತಾ ಇದ್ದೀನಿ. ಈಗ ನಾವು ಲೆಫ್ಟ್ ಸೈಡಲ್ಲಿ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡಿರ್ತೀವೋ ಸೇಮ್ ಅದೇ ಥರ ನಾವು ರೈಟ್ ಸೈಡಲ್ಲೂ ಕೂಡ ಥ್ರೆಡ್ನ ತೊಗೋಬೇಕಾಗತ್ತೆ. ಫಸ್ಟ್ ಸ್ಟೆಪ್ ನಾವು ಎಲ್ಲಿಗೆ ಹಾಕ್ಕೊಂಡಿರ್ತೀವಲ್ಲ ಸೇಮ್ ಇದರಲ್ಲೇ ನಾವು, ಅಂದರೆ ಸೇಮ್ ಲೆಂತಲ್ಲೇ ಈ ಕಡೆನೂ ಕೂಡ ನಾವು ಥ್ರೆಡ್ಗಳನ್ನ ತೊಗೋಬೇಕಾಗತ್ತೆ. ನೋಡಿ, ಈ ಥರ ಸ್ವಲ್ಪ ಕೆಳಗಡೆ ನಾವು ಥ್ರೆಡ್ನ ತೊಗೊಬರ್ಬೇಕಾಗತ್ತೆ. ಹಾಗೆಯೇ ದಾರಗಳು ಉದ್ದ ತುಂಡ ಆಗದೆ ಇರೋ ಥರ ನೀಟಾಗಿ ನೋಡಿಕೊಂಡು ನಾವು ಈ ರೀತಿ ಥ್ರೆಡ್ಗಳನ್ನ ತೊಗೊಂಬರ್ಬೇಕಾಗತ್ತೆ. ಈ ಕಡೆನೂ ಕೂಡ ಅಷ್ಟೇ, ನಾವು 5 ಸಾರಿ ಅಂದರೆ ಮಧ್ಯದಲ್ಲಿ ಹಾಕಿರೋದನ್ನು ಬಿಟ್ಟು 5 ಸ್ಟೆಪ್ಪಲ್ಲಿ ನಾವು ಈ ಒಂದು ಥ್ರೆಡ್ಗಳನ್ನ ತೊಗೋಬೇಕಾಗತ್ತೆ. ನೋಡಿ, 3 ಆಯ್ತಲ್ವ. ಈಗ 4ನೇ ಸರಿ ಥ್ರೆಡ್ನ ತೊಗೋತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನಾವು ಲೆಫ್ಟ್ ಸೈಡಲ್ಲಿ ಎಷ್ಟು ಸಾರಿ ಹಾಕ್ಕೊಂಡಿರ್ತೀವೋ ಸೇಮ್ ಅದೇ ಥರನೇ ರೈಟ್ ಸೈಡಲ್ಲೂ ಕೂಡ ಥ್ರೆಡ್ಗಳನ್ನ ಹಾಕೋಬೇಕು. ಮತ್ತು ಅದೇ ಒಂದು ಡಿಸ್ಟೆನ್ಸಲ್ಲೇ ನಾವು ಡಿಸೈನ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಟೆಂಪಲ್ ಹಾರ್ಚ್. ಈಗ ನಾವು ಈ ಒಂದು ಕುಚ್ಚನ್ನು ಗಂಟು ಹಾಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ನಾವೇನು ಬೆರಳುಗಳನ್ನ ಹಿಡ್ಕೊಂಡಿರ್ತೀವಲ್ಲ ಅದನ್ನು ನಿಧಾನವಾಗಿ ಆಚೆ ತಕ್ಕೋಬೇಕು. ಆಚೆ ತಕ್ಕೊಂಡು ಅದಾದಮೇಲೆ ನಾವು ಈ ಒಂದು ಕುಚ್ಚನ್ನು ನಾಟನ್ನ ಮಾಡ್ಕೋಬೇಕಾಗತ್ತೆ. ನಾಟ್ ಮಾಡೋದಕ್ಕೂ ಮುಂಚೆ
ನೋಡಿ ಈ ರೀತಿ ಕರೆಕ್ಟಾಗಿ ಥ್ರೆಡ್ಗಳನ್ನೆಲ್ಲ ಜೋಡಿಸ್ಕೊಂಡು ಅದಾದಮೇಲೆ ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮಧ್ಯದಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಅದಾದಮೇಲೆ ಒಂದು 4ರಿಂದ 5 ಸರಿ ನಾವಿಲ್ಲಿ ಕುಚ್ಚನ್ನು ಗಂಟು ಹಾಕೋಬೇಕು ಸ್ನೇಹಿತರೆ. ಯಾಕಂದರೆ ಇಲ್ಲಿ ಈ ಒಂದು ಡಿಸೈನಲ್ಲಿ ನಮಗೆ ಕುಚ್ಚು ಸ್ವಲ್ಪ ಲೂಸ್ ಥರ ಅನ್ನಿಸ್ತಾ ಇರುತ್ತೆ, ಅಂದರೆ ನಾಟ್ ಅಷ್ಟು ಬೇಗ ಹಿಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಒಂದು 4ರಿಂದ 5 ಸರಿ ನಾವು ನಾಟ್ ಮಾಡಿಕೊಂಡಾಗ ಅದು ಟೈಟಾಗಿ ಹಿಡ್ಕೊಳ್ಳುತ್ತೆ. ನೋಡಿ ನಾವು ಈ ಥರ ಎಳೆದು ಬಿಟ್ರೂ ಅದು ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಟೈಟಾಗಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಈ ಒಂದು ನಾಟನ್ನ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಇಲ್ಲಿ ನಾನು 5 ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೆ ಅಂತ. ಸೊ ತುಂಬ ಗ್ಯಾಪ್ ಅನ್ನಿಸ್ತಾ ಇತ್ತು, ಹಾಗಾಗಿ ಮತ್ತೆ ನಾನು 5 ಬೀಡ್ಸ್ನ ಹಾಕ್ಕೊಂಡು ಈ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡೆ. ಇದೇ ಥರ ನಾವು ಇನ್ನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಡಿಸೈನ್ ಅಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೀವು ಕೂಡ ಆರಾಮಾಗಿ ಸೀರೆಗೆ ಈ ಒಂದು ಡಿಸೈನ್ನ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಒಂದು 4 ಸರಿ ಅಷ್ಟೇ ಗಂಟು ಹಾಕ್ಕೊಂಡಿದ್ದೆ. ಈಗ ಕುಚ್ಚು ನೀಟಾಗಿ ಫಿನಿಶಿಂಗ್ ಬರೋದಕ್ಕೋಸ್ಕರ ನೋಡಿ ಈ ರೀತಿ ಕುಚ್ಚು ಹಿಂದೆಗಡೆಯಿಂದ ಥ್ರೆಡ್ನ ತಂದು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನಾವು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಈ ಡಿಸೈನ್ಗೆ ಸ್ವಲ್ಪ ಕುಚ್ಚು ಲೆಂತ್ ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು 1/2 ಇಂಚಷ್ಟು ಅಷ್ಟೇ ಕೆಳಗಡೆ ಕುಚ್ಚನ್ನು ಬಿಟ್ಕೊಂಡು ಮಿಕ್ಕಿರೋವಂಥ ಥ್ರೆಡ್ಗಳನ್ನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮ್ಮ ಒಂದು ಇಷ್ಟಕ್ಕೆ ತಕ್ಕಂಗೆ ಈ ಒಂದು ಕುಚ್ಚನ್ನು ನೀವು ಕಟ್ ಮಾಡ್ಕೋಬೋದು. ನಿಮ್ಗೆ ಲೆಂತ್ ಸ್ವಲ್ಪ ಉದ್ದ ಬೇಕಿದ್ರೆ ಉದ್ದ ಕೂಡ ಬಿಟ್ಕೋಬೋದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.